ಶಾರ್ಟ್ ಟರ್ಮ್ನಲ್ಲಿ ಒಂದು ದೇವಸ್ಥಾನ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳ್ತಾ ಇದ್ರು. ನೀವು ಬಂದಿದ್ದೀರಾ, ದರ್ಶನ ಮಾಡಿದ್ದೀರಾ ತಾಯಿದ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಪಾಂಡುಪುರ ತಾಲೂಕಿನ ಕೆ ಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಹುಲ್ಕೆರೆ ಕೊಪ್ಪಲು ನಮ್ಮ ರಾಜೇಶ್ ಗುಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಇದೊಂದು ರೀತಿ ಪವಾಡನೇ ಇದು. ಆ ಜಗನ್ಮಾತೆ ಮಹಾಕಾಳೇಶ್ವರಿ ಇವತ್ತು ಒಂದು ರೀತಿ ನೀವೆಲ್ಲರೂ ಹೇಳೋ ರೀತಿಯಲ್ಲಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭಕ್ತರು ಬರ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆಯದಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಒಂದು ಬಸವಣ್ಣವರ ಒಂದು ಆಶೀರ್ವಾದ ಇವತ್ತು ನಿಜವಾಗ್ಲೂ ರಾಜೇಶ್ ಗುಡ್ಡಪ್ಪ ಅವರ ನೇತೃತ್ವದಲ್ಲಿ ಇದು ವಿಶೇಷವಾಗಿ ಇವತ್ತು ಕಣ್ಬಿಡೋದ್ರಲ್ಲಿ ಈ ಕ್ಷೇತ್ರ ಇವತ್ತು ಅಷ್ಟರ ಮಟ್ಟಿಗೆ ಬರೀ ನಮ್ಮ ತಾಲೂಕು ವ್ಯಾಪ್ತಿಯಲ್ಲ, ಬೆಂಗಳೂರಿನಿಂದ ನನಗೆ ಫೋನ್ ಮಾಡಿ ನಾವು ಅಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಷ್ಟಕ್ಕೆ ಭಕ್ತರು ಇವತ್ತು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅಂಥ ಒಂದು ಶಕ್ತಿಯ ಪವಾಡ ಇಲ್ಲಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಭಕ್ತರ ಸಹಕಾರದಿಂದ ರಾಜೇಶ್ ಗುಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಕೋಟಿ ಅಂತಕ್ಕಂಥದ್ದು ಲೆಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಭಕ್ತರು ಸಹಕಾರದಿಂದ ಇಲ್ಲಿ ಅತ್ಯುತ್ತಮವಾದಂಥ ದೇವಸ್ಥಾನ, ಬಂದಂಥ ಭಕ್ತರಿಗೆ ಮೂಲ ಸೌಕರ್ಯಗಳೇನು ಬೇಕೋ ವಸತಿ ಸೇರಿದಾಗೆ ಎಲ್ಲ ವ್ಯವಸ್ಥೆನ ಇವತ್ತು ರಾಜೇಶ್ ಗುಡ್ಡಪ್ಪ ಅವರು ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿಸಿದ್ದಾರೆ. ಆ ಜಗನ್ಮಾತೆಯ ಒಂದು ಪವಾಡ ನಿಜವಾಗ್ಲೂ ಈ ನಾಡಿನ ಭಕ್ತರಿಗೆ ತಲುಪ್ತಾ ಇದೆ ಅನ್ನೋದಕ್ಕೆ ಈ ಕ್ಷೇತ್ರ ಬೆಳೀತಾ ಇರ್ತಕ್ಕಂಥದ್ದೇ ಸಾಕ್ಷಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವನು, ಇಲ್ಲಿ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ತೇವೆ. ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರು, ಈ ದೇಶದ ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವರಾದ ಕುಮಾರಣ್ಣವರು ಇಲ್ಲಿಗೆ ಈ 48 ದಿನಗಳ ಮಧ್ಯೆ ಒಂದಿನ ಭೇಟಿ ಕೊಡ್ತಾರೆ. ಇದೊಂದು ಉತ್ತಮವಾದಂಥ ರೀತಿಯಲ್ಲಿ ಈ ಕ್ಷೇತ್ರವನ್ನು ರಾಜೇಶ್ ಗುಡ್ಡಪ್ಪ ಅವರು ಇವತ್ತು ನಿರ್ಮಾಣ ಮಾಡಿಸಿ ಲೋಕಾರ್ಪಣೆ ಮಾಡಿಸಿರ್ತಕ್ಕಂಥದ್ದು ಭಕ್ತರಾದಂಥ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಸಿದ್ದರಾಮಯ್ಯ